ನಮಸ್ಕಾರ ಮಿತ್ರರೇ. ಇವತ್ತು ನಾವು ಬಂದಿರೋದು ಖಾನಾಪುರ ತಾಲೂಕಿನ ಚಿಕ್ಕಲೆ ಫಾಲ್ಸ್ ಅನ್ನೋ ಜಾಗದಲ್ಲಿ. ಚಿಕ್ಕಲೆ ಫಾಲ್ಸ್ ಅಂತೇಳಿ ನೋಡಿ ಎಷ್ಟೆಲ್ಲ ಗಾಡಿಗಳು ಬಂದಿದ್ದಾವೆ. ಇದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳ ಮೇಲೆ ಎತ್ತರದಲ್ಲಿ ಬರ್ತದೆ ನೋಡಿ. ಹೀಗೆ ನಾವು ಬಂದಿರುವಂತಹ ದಾರಿ ಇದು. ಇಷ್ಟೆಲ್ಲ ಗಾಡಿಗಳ ಪಾರ್ಕಿಂಗ್ ಆದಮೇಲೆ ಇಲ್ಲಿಂದ ದಾಟ್ಕೊಂಡು ಹೋಗ್ಬೇಕು. ಸುಮಾರು ಈ ಜಾಗದಿಂದ 1-1.5 ಕಿಲೋಮೀಟ್ರ್ ಹೋದ ನಂತರ ಫಾಲ್ಸ್ ಸಿಗುತ್ತೆ ನೋಡಿ. ನಮ್ಮ ಜನ ಬಂದಾರ, ಹಾಯ್ ಮಾಡೆ. ನೋಡಿ ಇಲ್ಲಿಲ್ಲ ಫಾಲ್ಸ್ ಎಲ್ಲ ಹಿಂಗಿದೆ. ಬಹುತೇಕ ಫಾಲ್ಸ್ ಕಾಣೋ ಡೌಟ್ ನಮ್ಗೆ. ಇಲ್ಲಿ ಪಶ್ಚಿಮ ಘಟ್ಟ ಇಲ್ಲೇ ಎಕ್ದಮ್ ಶುರು ಆಗುತ್ತೆ ನೋಡಿ. ಇಲ್ಲಿ ಎಕ್ದಮ್ ಘಟ್ಟದ ಮೇಲೆ ಬಂದು ನಿಂತಿದ್ದೇವೆ ಈಗ. ಈ ಘಟ್ಟದ ಮೇಲಿಂದ ಧುಮ್ಕೊಂತ ಜಲಪಾತವನ್ನು ನೋಡ್ಬೇಕು ನಾವು. ಇದೆಲ್ಲ ಬಹಳ ಫಾಲ್ ತುಂಬಿಕೊಂಡಿದೆ. ಬಹುತೇಕ ನಮಗೆ ಸ್ವಲ್ಪ ಈ ಮಂಜು ಕಡಿಮೆ ಆದರೆ ದೃಶ್ಯ ಸಿಕ್ಕಬಹುದು, ಇಲ್ಲ ಅಂದರೆ ಕಷ್ಟ. ನೋಡೋಣ ಬನ್ನಿ, ಹಾಗೆ ನೋಡಿ ತೋರಿಸ್ತಾ ಇರಪ್ಪ. ನೋಡಿ ಬಂಧುಗಳೇ, ಬಹಳ ಹೊತ್ತು ಕಾದ ನಂತರ ಚಿಕ್ಕಲೆ ಫಾಲ್ಸ್ ಕಣ್ಣಿಗೆ ಬೀಳ್ತಾ ಇದೆ. ಸ್ವಲ್ಪ ಗಾಳಿ ಬೀಸಿ ಮಂಜು ನೋಡಿ. ಅಯ್ಯೋ ಮಂಜು ಹೋಗ್ಬೇಕಿದು. ಮಂಜು ಹೋದಾಗ ಇನ್ನೂ ಚಂದ ಕಾಣ್ತದೆ ನೋಡಿ. ಅದ್ಭುತ ಕಾಣ್ತಾ ಇದೆ ನೋಡೋಣ. ಏನೇನು ತಗೋ ನೋಡಿ, ಬರಬಾರ್ದು ನೋಡಿ. ಈಗ ಹೊಗೆ ಹೋಯ್ತು, ಚಂದ ಕಾಣ್ತಾ ಇದೆ ನೋಡಿ. ಅದ್ಭುತವಾದ ದೃಶ್ಯ ಕಾಣುತ್ತೆ, ಚಂದ ಇದೆ. ಬರ್ರಿ ಹಿಂದೆ ನೋಡಿ. ಬನ್ನಿ ಮಿತ್ರ. ಈ ಮಧ್ಯಾಹ್ನ 12:30 ನೋಡಿ ಯಾವ ರೀತಿ ಆಗಿದೆ. ಪೂರ್ತಿ ಮಂಜು ಮುಸುಕಿದ ವಾತಾವರಣ. ಹೆಂಗೆ ಮಂಜಿದೆ ನೋಡಿ. ಬರ್ರಿ. ಇದು ಕಾಶ್ಮೀರ ಕಣಿವೆಯಲ್ಲಿ ಬಂದಂಥ ಅನುಭವ ಆಗ್ತಾ ಇದೆ ನಮಗೆ. ಮಂಜು ಹ್ಯಾಟ್ ನೋಡಿ ವೀಕ್ಷಕರೇ. ಇದು ಖಾನಾಪುರ ತಾಲೂಕು, ಇದು ಪಶ್ಚಿಮ ಘಟ್ಟಗಳ ಶ್ರೇಣಿ. ಇಲ್ಲಿ ಅಮಟೆ ಅಂತ ಊರಿಗೆ ಬಂದಿದ್ದೇವೆ. ಇದೊಂದು ಸಣ್ಣ ಝರಿ ಇದೆ, ಇದು ನೋಡ್ಲಿಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ಬನ್ನಿ, ಇದು ಮಹಾರಾಷ್ಟ್ರ ಮತ್ತು ಗೋವಾ ಗಡಿ ಪ್ರದೇಶ ಇರುವಂತಹ ಅಮಟೆ ಪ್ರದೇಶ. ಇಲ್ಲಿಂದ ಹೀಗೆ ಹೋದರೆ ಪಶ್ಚಿಮ ಘಟ್ಟಗಳ ಶುರು ಆಗ್ತದೆ. ಆಮೇಲೆ ಮಲಪ್ರಭಾ ನದಿಯ ಉಗಮ ಸ್ಥಾನ ಸಮೀಪದಲ್ಲಿದೆ ನಾವು. ಇದೊಂದು ರಮಣೀಯವಾದಂಥ ಸ್ಥಳ ಇದೆ. ಬನ್ನಿ ನೋಡಕ್ಕೆ ಹೋಗೋಣ. ಬರೀ ತೋರಿಸ್ತೀನಿ ನಿಮಗೆ.